ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಾಮಾಜಿಕ ಸೇವೆಗೂ ಆದ್ಯತೆ. ಹೌದು, ಶಿಡ್ಲಘಟ್ಟದಲ್ಲಿ ಶ್ರೀರಾಮ ಶೋಭಾಯಾತ್ರೆ ಆಚರಣೆ ಸಮಿತಿಯು ಈಗ ಹೊಸದೊಂದು ಸಮಾಜಮುಖಿ ಸಂಕಲ್ಪಕ್ಕೆ ಮುನ್ನುಡಿ ಬರೆದಿದೆ. ಮುಂದಿನ ದಿನಗಳಲ್ಲಿ ಕೇವಲ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನೆರವಾಗುವ ನಿಟ್ಟಿನಲ್ಲಿ ಸಂಘಟನೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಸಮಿತಿ ಮುಂದಾಗಿದೆ. ಶ್ರೀರಾಮ ಶೋಭಾಯಾತ್ರೆ ಯಶಸ್ವಿಯಾಗಿ ನೆರವೇರಿದ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟದಲ್ಲಿ ಕೃತಜ್ಞತಾ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಮಾತನಾಡಿದ ಸಮಿತಿಯ ಅಧ್ಯಕ್ಷ ವೆಂಕಟೇಶ್ ಅವರು ಸಂಘಟನೆಯ ಮುಂದಿನ ದಿಕ್ಸೂಚಿಯನ್ನು ಬಿಚ್ಚಿಟ್ಟರು. ಈ ಸಂಘಟನೆ ಕೇವಲ ಶೋಭಾಯಾತ್ರೆ ನಡೆಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಬದಲಿಗೆ ಸಮಾಜದ ಎಲ್ಲ ವರ್ಗದ ಜನರನ್ನು ಒಗ್ಗೂಡಿಸುವ ಒಂದು ಶಕ್ತಿಯುತ ವೇದಿಕೆಯಾಗಿ ಬೆಳೆಯಬೇಕು ಎಂಬ ಆಶಯ ವ್ಯಕ್ತಪಡಿಸಿದರು. ಅಷ್ಟಕ್ಕೂ ಸಮಿತಿಯ ಮುಂದಿನ ಜನಪರ ಯೋಜನೆಗಳೇನು ಗೊತ್ತಾ? ಶ್ರೀರಾಮನ ಆದರ್ಶಗಳಾದ ಸತ್ಯ, ಧರ್ಮ ಮತ್ತು ಸೇವಾ ಮಾರ್ಗದಲ್ಲೇ ಸಾಗಲು ನಿರ್ಧರಿಸಿರುವ ಸಮಿತಿಯು ಮುಂದಿನ ದಿನಗಳಲ್ಲಿ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಹಾಯ, ಉಚಿತ ಪುಸ್ತಕ ವಿತರಣೆ, ವಿದ್ಯಾರ್ಥಿ ವೇತನ ಹಾಗೂ ಉಚಿತ ಆರೋಗ್ಯ ಶಿಬಿರಗಳಂತಹ 10 ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಬ್ಲೂಪ್ರಿಂಟ್ ಸಿದ್ಧಪಡಿಸಿದೆ. ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುವುದು ಎಂದು ಅಧ್ಯಕ್ಷರು ಭರವಸೆ ನೀಡಿದ್ದಾರೆ. ಇದೇ ವೇಳೆ ಶೋಭಾಯಾತ್ರೆಯ ಅಭೂತಪೂರ್ವ ಯಶಸ್ಸಿಗೆ ಕಾರಣರಾದ ಎಲ್ಲಾ ಪದಾಧಿಕಾರಿಗಳು, ಮಹಿಳಾ ಮಣಿಗಳು, ಯುವಕರು, ವಿವಿಧ ಸಂಘಟನೆಗಳ ಮುಖಂಡರು, ದಾನಿಗಳು, ಸಾರ್ವಜನಿಕರು ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡಿದ ಪೊಲೀಸ್ ಇಲಾಖೆಗೆ ಸಮಿತಿ ಪರವಾಗಿ ವೆಂಕಟೇಶ್ ಅವರು ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಿದರು. ಮುಂಬರುವ ದಿನಗಳಲ್ಲಿ ಈ ಸಂಘಟನೆಯನ್ನು ತಾಲೂಕು ಮಟ್ಟದಲ್ಲಿ ಇನ್ನಷ್ಟು ವಿಸ್ತರಿಸಿ ಜನಪರ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸುವ ಸಂಕಲ್ಪವನ್ನು ಸಮಿತಿ ತೊಟ್ಟಿದೆ. ಶಿಡ್ಲಘಟ್ಟದಿಂದ ವರದಿಗಾರ ಮಾನಸ್ ಅವರೊಂದಿಗೆ ಅಂಬಾನಿ ನ್ಯೂಸ್ ಟಿವಿ ಡಿಜಿಟಲ್ ಡೆಸ್ಕ್. ನಿರಂತರ ಮತ್ತು ನಿಖರ ಸುದ್ದಿಗಳಿಗಾಗಿ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಶ್ರೀರಾಮ್. ಆತ್ಮೀಯ ಮಾಧ್ಯಮ ಮಿತ್ರರು, ಈ ದಿನ ನಾವು ಕರೆದಿದ್ದು ನಿಮ್ಮನ್ನು ಇಲ್ಲಿ ಕರೆಯುವಂತಹ ವಿಷಯ ಏನಂದರೆ, ಏನು ಮೊನ್ನೆ ನಡೆದಂತಹ ಶ್ರೀರಾಮ ಶೋಭಾಯಾತ್ರೆ ಯಶಸ್ವಿಯಾಗಿ ಇಡೀ ಶಿಡ್ಲಘಟ್ಟ ತಾಲೂಕಿನ ಸಮಸ್ತ ಹಿಂದೂಗಳು ಕೈಜೋಡಿಸಿ ನಮ್ಮ ಕಾರ್ಯಕ್ರಮವನ್ನು, ನಮ್ಮ ಹಿಂದೂ ಸಮಾಜದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲ ಹಿಂದೂ ಸಮಾಜಕ್ಕೆ, ಹಿಂದೂ ಸಮಾಜದ ಜನತೆಗೆ, ಎಲ್ಲ ಸಂಘಟನೆಗಳ ಮುಖಂಡರುಗಳಿಗೆ, ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರುಗಳಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸುವಂತಹ ಒಂದು ಕಾರ್ಯಕ್ರಮ ಈ ದಿನ ನಾವು ಹಮ್ಮಿಕೊಂಡು ತಮ್ಮನ್ನು ಇಲ್ಲಿ ವಾದ್ಯ ಮಿತ್ರರನ್ನ ಕರೆದಿದ್ದೀರಿ. ಈ ಉದ್ದೇಶದಿಂದ ಏನು ನಮ್ಮ ಮುಂದಿನ ನಡೆ, ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ಮುಂದಿನ ನಡೆ ಏನಂದರೆ, ಹಿಂದೂ ಸಮಾಜದ ಒಳಿತಿಗಾಗಿ ಹಾಗೂ ಗೋಹತ್ಯೆ ನಿಷೇಧ ಆಗ್ಬೋದು, ಹಾಗೂ ಲವ್ ಜಿಹಾದ್ ಆಗ್ಬೋದು, ಹಾಗೂ ಮತ್ತು ಬಡ ಮಕ್ಕಳು, ಏನು ಯಾರು ಬಡ ಮಕ್ಕಳು ಇರ್ತಾರೋ ಅಂತಹ ತಾಯಿ ತಂದೆ ಇಲ್ಲದಂತಹ ಬಡ ಮಕ್ಕಳಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಅವರಿಗೆ ಸಂಪೂರ್ಣ ವೆಚ್ಚ ಆಗುವಂತಹ ವಿದ್ಯಾಭ್ಯಾಸಕ್ಕೆ ಏನು ಅವ್ರಿಗೆ ವೆಚ್ಚ ಆಗುತ್ತೋ ಅದನ್ನು ಸಂಪೂರ್ಣ ನಾವು ಟ್ರಸ್ಟ್ ವತಿಯಿಂದ ನಾವು ಬರ್ಸ್ತೀವಿ ಅಂತ ಹೇಳ್ತಾ ಇದ್ದೀರಿ. ಅದೇ ರೀತಿ ಹಿಂದೂ ಸಮಾಜಕ್ಕೆ ಏನು ಕಾರ್ಯಕ್ರಮಗಳು ಏನೇನು ಮಾಡಬೇಕು ಅಂತ ನಮ್ಮ ಹಿಂದೂ ಸಮಾಜ ಗಟ್ಟಿಯಾಗುವಂಥದ್ದಾಗ್ಬೋದು. ಮತ್ತು ನಾವು ಕ್ವಿಜ್ ಕಾರ್ಯಕ್ರಮ, ರಸಪ್ರಶ್ನೆ, ಏನು ವರ್ಷ ರಸಪ್ರಶ್ನೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೀರಿ. ಅದೇ ರೀತಿ ಈ ವರ್ಷವೂ ಮಾಡ್ತೀರಿ. ಅದು ಪ್ರೌಢಶಾಲೆ ಶಿಕ್ಷಣ ಪ್ರೌಢಶಾಲೆ ಮಕ್ಕಳಿಗೆ. ಮತ್ತು ಈಗ ಈ ಯಶಸ್ವಿಯಾಗಿರುವಂತಹ ಶೋಭಾಯಾತ್ರೆ ಮುಂದಿನ 2 ವರ್ಷಕ್ಕೆ ನಾವು 2 ವರ್ಷಕ್ಕೊಂದ್ಸರಿ ಶೋಭಾಯಾತ್ರೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರಿ. ಮುಂದೆ ಇನ್ನು 2 ವರ್ಷಕ್ಕೆ ಮತ್ತೆ ಶ್ರೀರಾಮ ಶೋಭಾಯಾತ್ರೆ ಮಾಡ್ತೀರಿ, ಮತ್ತು ಇನ್ನೂ ಹೆಚ್ಚಾಗಿ ಕಾರ್ಯಕ್ರಮಗಳನ್ನ ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಿ. ಈಗ ಈ ಶ್ರೀರಾಮ ಶೋಭಾಯಾತ್ರೆ ಏನು ಆಚರಣಾ ಸಮಿತಿ ಅಂತ ಟ್ರಸ್ಟ್ ಮಾಡಿದ್ದೀರಾ, ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಬೆಳವಣಿಗೆ ಮಾಡಬೇಕು ಅಂತ ಇದ್ದೀರಾ? ಮುಂದಿನ ದಿನದಲ್ಲಿ ಯಾವ ರೀತಿ ತೊಗೊಂಡೋಗ್ಬೇಕು? ಈಗ ಹಿಂದೂ ಸಂಘಟನೆಗಳವ್ರಿಗೆ ಯಾವುದೇ ಥರದ್ದು ಇದಿಲ್ಲ. ವಿಶ್ವ ಹಿಂದೂ ಪರಿಷತ್ತು ಕೆಲವು ಪದಾಧಿಕಾರಿಗಳು
ಅವ್ರು ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಕೆಲವು ಹಿಂದೂಗಳನ್ನ ಕಡೆಗಣಿಸಿ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ಎಲ್ಲ ಹಿಂದೂ ಸಂಘಟನೆಗಳು, ಈಗ ಬಜರಂಗ ದಳ ಆಗ್ಬೋದು, RSS ಆಗ್ಬೋದು, ಎಲ್ಲ ಹಿಂದೂ ಸಂಘಟನೆಗಳನ್ನ ನಾವು ಒಟ್ಟುಗೂಡಿಸ್ಕೊಂಡು ಶ್ರೀರಾಮ ಶೋಭಾಯಾತ್ರೆಯನ್ನು ಆಚರಣೆ ಮಾಡಿದ್ದೀರಿ. ಇವಾಗ ಹಿಂದೂ ಸಂಘಟನೆಗಳು ಅಂದರೆ ಇವಾಗ ಬಜರಂಗ ದಳ ಸಂಯೋಜಕರು ಇಲ್ಲೇ ಇದ್ದಾರೆ, ಮತ್ತು RSS ಅವರು ನಮ್ಮ ಜೊತೆ ಇದ್ದಾರೆ, ಮತ್ತು ವಿಶ್ವ ಹಿಂದೂ ಪರಿಷತ್ ಅಂತ ಇಲ್ಲಿ ಅಧ್ಯಕ್ಷರು ಯಾರೂ ಇಲ್ಲ. ಅದಕ್ಕೆ ನಾವು ಅವ್ರನ್ನ ಯಾರನ್ನೂ ಭೇಟಿ ಆಗಲಿಲ್ಲ. ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರಿಲ್ಲ ಇಲ್ಲಿ. ಈಗ ಮನೆ ನಡೆದಂಥ ವಿಶ್ವ ಇದರಲ್ಲಿ ಒಂದು ಶೋಭಾಯಾತ್ರೆಯಲ್ಲಿ ಎಲ್ಲ ವಾಲಂಟಿಯರ್ಸ್ ಕೊರತೆ ಆಯಿತು ಅನ್ಸುತ್ತಲ್ಲ? ಇಲ್ಲ, ವಾಲಂಟಿಯರ್ಸ್ ಕೊರತೆ ಏನಿಲ್ಲ. ಇವಾಗ ಶೋಭಾಯಾತ್ರೆ ತುಂಬ ಅಚ್ಚುಕಟ್ಟಾಗಿ ಶ್ರದ್ಧಾಭಕ್ತಿಯಿಂದ ನಡೀತು. ವಾಲಂಟಿಯರ್ಸ್ ಕೊರತೆ ಏನೂ ಇಲ್ಲ, ನಡೀತು. ಶೋಭಾಯಾತ್ರೆ ಆರಾಮಾಗಿ ನಡೀತಲ್ವ. ತುಂಬ ಒಂದು ಸಂಘಟನೆ ಅಂದಮೇಲೆ ಒಂದು ವ್ಯವಸ್ಥಿತವಾಗಿ ಬಂದಂಥ ಒಂದು ಹಿಂದೂ ಕಾರ್ಯಕರ್ತರನ್ನಾಗಲಿ ಅಥವಾ ಒಂದು ಸಂಖ್ಯೆನಾಗಲಿ ಒಂದು ಸೂಕ್ತವಾದ ರೀತಿಯಲ್ಲಿ ಮೆರವಣಿಗೆ ಕಳಿಸೋದಾಗಲಿ ಇಲ್ಲ ಒಂದು ಸ್ವಲ್ಪ ಜನನ ಕೊರತೆ ಆಯಿತು ಅಂತ ನಮ್ಮ ಅನಿಸಿಕೆ. ನಾವು 2 ತಿಂಗಳು ಇಡೀ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹಳ್ಳಿಯಲ್ಲಿಗೂ ಭೇಟಿ ಮಾಡಿದ್ದೀರಿ, ಎಲ್ಲ ಮುಖಂಡರು ಭೇಟಿ ಮಾಡಿದ್ದೀರಿ, ಎಲ್ಲ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಮನೆಗೆ ಭೇಟಿ ಮಾಡಿದ್ದೀರಿ. ಎಲ್ಲರೂ ಭೇಟಿ ಮಾಡಿ ಒಂದಾಗಿ ಆ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಬಟ್ ಬರೋದು ಬಿಡೋದು ಅವ್ರಿಗೆ ಸೇರಿತ್ತು. ಈಗ ನಾವೆಲ್ಲ ಏನಕ್ಕೆ ಹಿಂದೂ ಸಮಾಜಕ್ಕೆ ಒಳ್ಳೆಯದಾಗಬೇಕು, ಪಕ್ಷಗಳು ಬಿಟ್ಟು ಒಂದಾಗಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ಆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇರ್ತೀವಿ ಸತತವಾಗಿ. ಹಿಂದೂ ಸಮಾಜನ ಗಟ್ಟಿ ಮಾಡುವಂಥ ಉದ್ದೇಶ ನಮ್ಮದು. ಅದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ವ್ಯವಸ್ಥಿತವಾಗಿ ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟ ತಾಲೂಕಲ್ಲಿ ಹಿಂದೂ ಸಮಾಜನೆಲ್ಲ ಗಟ್ಟಿ ಮಾಡ್ತೀವಿ. ಪ್ರತಿ ವರ್ಷ ಈ ಏನು ಹಿಂದೂ ಸಂಘಟನೆಗಳನ್ನ ಕೂಡಿಸ್ಕೊಂಡೇ ಇದ್ದರು ಶೋಭಾಯಾತ್ರೆ ಅಂತ ಏನು ಸಂಘಟನೆ ಕಟ್ಕೊಂಡಿದ್ದೀರಾ ಸಂಘ, ಇದ್ರ ವತಿಯಿಂದಲೇ ಶೋಭಾಯಾತ್ರೆ ಮಾಡ್ಕೊಳ್ತಾರೆ. ಹೌದು, ಹಿಂದೂ ಸಂಘಟನೆಗಳಂದರೆ ಇವಾಗ ಎಲ್ಲ ಸಂಘಟಿತರೆ. ಈಗ ನಾವೇನು ಹಿಂದೂಗಳಲ್ಲಿ ಇದ್ದೀರಿ ಎಲ್ಲ ಸಂಘಟಿತರಾದರೆ ಎಲ್ಲ ಹಿಂದೂ ಸಂಘಟನೆನೇ ನಮ್ಮದು. ಸರ್, ಈ ಸಲ ಶಿಡ್ಲಘಟ್ಟದಲ್ಲಿ ಪಕ್ಷಾತೀತವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಪಕ್ಷಾತೀತವಾಗಿ ಮಾಡಿದ್ರು ಈ ಸಲ ಪುಟ್ಟಯ್ಯನಪ್ಪನವರು ಮಾತ್ರ ಬಂದಿರ್ತಾರೆ, ಬೇರೆ ನಾಯಕರು ಯಾಕೆ ಬಂದಿಲ್ಲ ಅನ್ನೋದು ಜನರಲ್ಲಿ ಒಂದು ಪ್ರಶ್ನೆ ಆಗಿದೆ ಸರ್. ರಾಜೀವ್ ಗೌಡ ಅಣ್ಣವರು ಅವರು ಕಾಲ್ ಮಾಡಿ ಹೇಳೋದು, ನಮ್ಮ ಮನೆಯಲ್ಲಿ ಸುಖ ಇದೆ, ಇದರಿಂದ ನಾವು ಈ ಸರಿ ಭಾಗಿಯಾಗಲ್ಲ ಅಂತ ಹೇಳೋದು. ಪುಟ್ಟಣ್ಣವ್ರು ಬಂದಿದ್ದರು, ಮಾಜಿ ಶಾಸಕರು ರಾಜಣ್ಣವ್ರು ಬಂದಿದ್ದರು, ಉದ್ಯಮಿಗಳು ಬಂದಿದ್ದರು, ನರಸಿಂಹಮೂರ್ತಿ ಅಣ್ಣವ್ರು ಬಂದಿದ್ದರು, ಮತ್ತು BJP ಕಾರ್ಯಕರ್ತರು ಬಂದಿದ್ದರು, ಕಾಂಗ್ರೆಸ್ ಕಾರ್ಯಕರ್ತರಿಗೂ ಬಂದಿದ್ದರು, JDS ಕಾರ್ಯಕರ್ತರಿಗೂ ಬಂದಿದ್ದರು ಎಲ್ಲ, ಮತ್ತು ಬೈರೇಗೌಡರು ಮಾನವ ಹಕ್ಕುಗಳು ಕಮಿಟಿ ಅಧ್ಯಕ್ಷ ಅವರು ಬಂದಿದ್ದರು, ಎಲ್ಲ ಪದಾಧಿಕಾರಿಗಳು ಬಂದಿದ್ದರು, ವರ್ತಕರ ಸಂಘದ ಅಧ್ಯಕ್ಷರು ಬಂದಿದ್ದರು. ಈ ಒಂದು ಕಾರ್ಯಕ್ರಮದಿಂದ ಏನು ಸಂದೇಶ ಸಾರ್ದಂಗೆ ಆಯ್ತು ಸರ್? ಈ ಒಂದು ಕಾರ್ಯಕ್ರಮದಿಂದ ನಾವೆಲ್ಲ ಹಿಂದೂಗಳು ಮೊದಲನೇದಾಗಿ ನಮಗೆ ಇಲ್ಲಿ ಫಸ್ಟ್ ಜಾತ್ಯತೀತವಾಗಿರಬೇಕು, ಪಕ್ಷಾತೀತವಾಗಿರಬೇಕು, ನಾವೆಲ್ಲ ಹಿಂದೂಗಳು ಒಂದು ಅನ್ನೋ ಒಂದು ಮೂಲ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈ ಕಾರ್ಯಕ್ರಮನ ಮುಂದಿನ ದಿನಗಳಲ್ಲಿ ಇನ್ನೂ ಸಂಘಟಿತವಾಗಿ ನಾವು ಹಿಂದೂಗಳೆಲ್ಲ ಕ್ರಾಂತಿಕಾರಿಗಳಾಗಬೇಕು. ಮೊದಲನೇದಾಗಿ ನಾವು ಹಿಂದೂಗಳು ಏನು ಇದ್ದೀರಿ ಕ್ರಾಂತಿಕಾರಿಗಳಾಗಿ ಜಾತಿನ ಪಕ್ಷನ ಮನೆಯಲ್ಲಿಟ್ಟು ಹೊರಗಡೆ ಬಂದಾಗ ನಾವೆಲ್ಲ ಹಿಂದೂ ಅನ್ನೋ ಒಂದು ಇದನ್ನು ಘೋಷವಾಕ್ಯವಾಗಿಸ್ಕೋಬಾರ್ದು. ಇದನ್ನು ನಾವು ಆಚರಣೆ ಮಾಡಬೇಕು. ಆಚರಣೆ ಮಾಡಿದ ಪಕ್ಷದಲ್ಲಿ ಮಾತ್ರ ಹಿಂದೂಗಳು ಸಂಘಟಿತರಾಗ್ತಾರೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸರ್, ಶ್ರೀರಾಮ ಶೋಭಾ ಆಚರಣೆ ಟ್ರಸ್ಟ್ಗೆ ಒಂದು ಮನವಿ ಏನಂತ ಹೇಳಿದ್ರೆ, ಇದೇ ಮುತ್ತೂರು ಗ್ರಾಮದ ನೀವ್ಯಾಕೆ ಅದರ ವಿರುದ್ಧವಾಗಿ ಹೋರಾಟ ಮಾಡಿ ಇದಕ್ಕೆ ಎಲ್ಲರೂ ಬಿಡ್ತಾ ಇಲ್ಲ ಅಂತ. ಈಗ ಇಲ್ಲಿ ನಾವಿರೋರೆಲ್ಲ ಹಿಂದೂಗಳೇ, ಎಲ್ಲರೂ ಅದಕ್ಕೆ ಹೋಗಿ ವಿರೋಧ ಮಾಡೋಣ. ನಮಗೇನು ಇಲ್ಲಿ ಹಿಂದೂಗಳೆಲ್ರಿಗೂ ಭಾರತ ದೇಶದಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲಿ ಮುಕ್ತವಾಗಿ ಅವರಿಗೆ ದರ್ಶನದ ಅವಕಾಶ ಮಾಡಿಕೊಡ್ಬೇಕು. ಯಾರೋ ಕೆಲವರು ಅವಿವೇಕಗಳು ಮಾಡುವಂಥ ಕೆಲಸಕ್ಕೆ ಇಡೀ ಹಿಂದೂ ಸಮಾಜ ತಲೆ ತಗ್ಸುವಂಥ ಕೆಲಸ ಆಗುತ್ತೆ. ಅದರ ವಿರುದ್ಧ ನಾವೆಲ್ಲ ಧ್ವನಿ ಎತ್ತೋಣ. ನಾವೆಲ್ಲರಿಂದ ಇವಾಗ ನೀವು ಹೇಳ್ದಂಗೆ ಅದನ್ನು ಮಾತಾಡೋಣ. ಎಲ್ಲ ನಾವು ಧ್ವನಿ ಎತ್ತಿ ನಾವೆಲ್ಲ ಒಂದಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಎಲ್ಲ ಜಾತಿಯವ್ರಿಗೂ ಮುಕ್ತವಾದ ದರ್ಶನದ ಅವಕಾಶ ಕೊಡಬೇಕು ಅಂತ ಮತ್ತೊಮ್ಮೆ ಎಲ್ರಿಗೂ ಹೇಳ್ತಾ ಇದ್ದೀನಿ. ಯಾರ್ಯಾರು ಇವಾಗ ಆ ಕೆಲಸ ಮಾಡ್ತಾ ಇದ್ದಾರೆ, ಕೆಲವು ಹಳ್ಳಿಗಳಲ್ಲಿ ಬಿಡಲ್ಲ ಅಂತ ಹೇಳ್ತಾರೆ, ಅವ್ರಿಗೆಲ್ಲ ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ದೇವಸ್ಥಾನಗಳಲ್ಲಿ ಯಾವುದೋ ಭೇಟಿ ಮಾಡಿಲ್ಲ ನೀವು? ಶೋಭಾಯಾತ್ರೆ ಮಾಡೋದು
ಅದು ನಿಮ್ಮ ಸಂಘಟನೆಯಿಂದ ಕ್ರೀಡಾ ಸ್ಫೂರ್ತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಬಂದು ನಿಮ್ಮ ಟ್ರಸ್ಟಿಂದ ಏನಾದರೂ ನಮ್ಗೆ ಸಹಾಯ ಮಾಡಿ ಅಂದಾಗ ಅವರು ಕ್ರೀಡೆಗೆ ನಾವು ಸಹಾಯ ಮಾಡಿದ್ದೀರಿ. ಹಿಂದೂ ಸಮಾಜಕ್ಕೆ ಏನೇ ಮುಂದೆ ಕಾರ್ಯಗಳು ಬೇಕಂದರೆ ಮಾಡ್ತೀರಿ, ಆಗುತ್ತೆ. ಸುಮಾರು ಜೀವನಗಳ ಪಂಚಾಯತ್ನಲ್ಲಿ ಸ್ಪೆಸಿಫಿಕ್ ಹೇಳ್ಬೇಕಾದ್ರೆ ದೀಪೋತ್ಸವ ಮಾಡಬೇಕು ಅಂತ ಊರಲ್ಲಿ ಮಾತಾಡಿದಾಗ ದಲಿತರ ಕೇರಿಗಳಿಗೆ ಈಗ ತಾನೇ ನಾನು ಹೇಳಿದೆ, ಎಲ್ಲ ಕಡೆ ಭಾರತದಾದ್ಯಂತ ಜಾತಿ ಬೇಡ, ನಾವೆಲ್ಲ ಹಿಂದೂಗಳೊಂದು, ಎಲ್ಲ ಜಾತ್ರೆಗಳಲ್ಲಾಗ್ಬೋದು, ದೇವಸ್ಥಾನಗಳಲ್ಲಾಗ್ಬೋದು, ಎಲ್ಲ ನಮ್ಮ ಹಿಂದೂಗಳಿಗೆ ಮುಕ್ತವಾದ ದರ್ಶನಾವಕಾಶ ಕೊಡಬೇಕು ಅಂತ ಪದೇ ಪದೇ ನಾವು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಕೋರ್ಕೊಳ್ತಾ ಇದ್ದೀರಿ.